Welcome to the Mobile Tech in Kannada channel. Here you can find videos about tech-related apps and updates on social media platforms. Subscribe to this channel for more information. Share our videos with your family and turn on notifications so you never miss an upload. You can also join our WhatsApp and Telegram groups for more information. ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ತಮ್ಮ ಸ್ನೇಹಿತರೊಂದಿಗೆ ಮತ್ತು ಫ್ಯಾಮಿಲಿಯೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಎಲ್ಲ ವೀಕ್ಷಕರಿಗೂ ಸುಸ್ವಾಗತ. ಇವತ್ತು ಮತ್ತೊಂದು ಕ್ಲೀನಿಂಗ್ ಅಪ್ಲಿಕೇಶನ್ಗಳನ್ನು ತಗೊಂಡು ಬಂದಿದ್ದೀನಿ ನಾನು. ಒಂದು ಕ್ಲೀನ್ ಅಪ್ಲಿಕೇಶನ್ ಅಂದರೆ ಏನಿಲ್ಲ, ಸ್ಟೋರೇಜ್ ಕ್ಲೀನಿಂಗ್ ಅಪ್ಲಿಕೇಶನ್ ಅಥವಾ ಬೂಸ್ಟರ್ ಕ್ಲೀನ್, ಅದ್ರ ಬಗ್ಗೆ ನಾನು ತೋರಿಸ್ಕೊಡ್ತೀನಿ. ಹಾಗಾಗಿ ಜಾಸ್ತಿ ತಡ ಮಾಡದೆ ಈ ಒಂದು ಟ್ಯುಟೋರಿಯಲ್ನ ಸ್ಟಾರ್ಟ್ ಮಾಡೋಣ. ಹಾಗಾಗಿ ನೀವು ಜಾಸ್ತಿ ಕಾಯೋದೇನು ಬೇಡ. ಈ ಅಪ್ಲಿಕೇಶನ್ನ ಬಗ್ಗೆ ಇವತ್ತು ತಿಳಿಸ್ಕೊಡಕ್ಕೆ ಬಂದೀನಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮತ್ತು ಲೈಕ್ ಮಾಡಿ. ಓಪನ್ ಮಾಡ್ತೀನಿ. ನ್ಯಾವಿಗೇಟ್ ಅಪ್ ಇದೆ. ಇದೆರಡು ಆಪ್ಷನ್. ಮೂರನೇ ಆಪ್ಷನ್ ಇದು ಜಂಕ್ ಫೈಲ್ ಇದೆ. ಬ್ಯಾಟರಿ ಸೇವರ್, ಆಪ್ ಮ್ಯಾನೇಜರ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗಲ್ಲ ಇದು. Notification cleaner, clean up useless photo cleaner, delete Game Boost. ಕೆಳಮುಖದ ಬಾಣದ ಗುರುತು. Game Boost, simply launch your favorite apps from Game Booster to optimize their speed performance. ಗೇಮ್ ಬೂಸ್ಟರ್ ಸಿಂಪ್ಲಿ ಯಾವ್ದಾದ್ರು ಗೇಮ್ ಬೂಸ್ಟರ್ ನೀವು ಇನ್ಸ್ಟಾಲ್ ಮಾಡಿ ಸ್ಪೀಡಾಗಿ ವರ್ಕ್ ಆಗಬೇಕಂದ್ರೆ ಇದರಿಂದ ಬೂಸ್ಟ್ ಮಾಡ್ಬೋದು ಅಂತ ತೋರಿಸ್ತಾ ಇದೆ ಅದು. ಕೆಳಮುಖದ ಬಾಣದ App lock, protect your apps from snoopers. ಆ್ಯಪ್ ಲಾಕ್ ಪ್ರೊಟೆಕ್ಟ್, ನಾನು ಇದರಲ್ಲಿ ಚೆಕ್ ಮಾಡಿದೆ, ಎಕ್ಸ್ಪ್ಲೋರ್ ಮಾಡಿ. ಇದು ಯಾವುದೋ ಅಪ್ಲಿಕೇಶನ್ಗಳನ್ನ ಲಾಕ್ ಮಾಡ್ತಾ ಇಲ್ಲ, ಅಥವಾ ಸೆಟ್ ಪಾಸ್ವರ್ಡ್ ಅಂತಲೂ ಕೇಳುತ್ತೆ. ಇದು ಪಾಸ್ವರ್ಡ್ಗಳನ್ನ ಸೆಟ್ ಮಾಡೋಕ್ಕೆ ತೋರಿಸ್ತಾ ಇಲ್ಲ ಇದು. ಹಾಗಾಗಿ ನಾನು ಇದನ್ನು ತೋರ್ಸಕ್ಕೆ ಹೋಗಲ್ಲ. Game Boost photo. Game Boost, simply launch your favorite apps from Game Booster to optimize their speed performance. Clean Game Boost, simply next Game Booster. ಗೇಮ್ ಬೂಸ್ಟರ್ ನನ್ನ ಹತ್ರ ಯಾವುದೋ ಇನ್ಸ್ಟಾಲ್ ಆಗಿದ್ದೇ ಇರೋದ್ರಿಂದ ನಾನು ಬ್ಯಾಕ್ ಬರ್ತೀನಿ. ಫಸ್ಟಿಂದ ನೋಡ್ಕೊಬರೋಣ. Simply launch next. Game Boost next. Back. Simply launch your favorite app. Next. Simply boost now. Simply launch your favorite boost now. Simply launch. Sorry friends. Home. Clean boost. Clean booster. App. ಕೆಳಮುಖದ ಬಾಣದ ಗುರುತು. ಸಾರಿ, ನಾನು ಫಸ್ಟಿಂದ ಆಪ್ಷನ್ಗಳನ್ನ ಏನು ತೋರಿಸ್ಕೊಬರ್ತೀನಿ. Junk file. Phone 2070. Clean booster. ಇದು ಹೆಡ್ಡಿಂಗ್ ಆಗಿರುತ್ತೆ. 75% RAM, 4.03 GB / 27 phone booster. ಈ ಮೂರು ಆಪ್ಷನ್ಗಳು ಒಂದೇ ಆಗಿರುತ್ತೆ ಫ್ರೆಂಡ್ಸ್. ಅದರ ಮಧ್ಯದಲ್ಲಿ ಇದು ಎರಡನೇದು 27% storage, 29.3 phone booster. 27% ನಾನು ಸ್ಟೋರೇಜ್ನ ಯೂಸ್ ಮಾಡ್ಕೊಂಡಿದ್ದೀನಿ. 128 GB ಅಂತ ತೋರಿಸ್ತಾ ಇದೆ. 75% RAM, 4.03 ಇದೇನು GB ಈ ಆಪ್ಷನ್ ಮತ್ತೆ phone booster. ಇದೆರಡು ಒಂದೇ ಆಗಿರುತ್ತೆ. ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಫೋನ್ ಬೂಸ್ಟರ್ ಮೇಲೆ ಏನಿದೆ ಅಂತ ನೋಡೋಣ. Clean boost, phone boost, running apps. ರನ್ನಿಂಗ್ ಆ್ಯಪ್ಸ್ ಎಷ್ಟು ಇದೆ ಅಂತ ನಾವು ನೋಡೋಣ. 130 apps. 130 ಅಪ್ಲಿಕೇಶನ್ ರನ್ನಿಂಗ್ ಆ್ಯಪ್ ಇದೆ ಇದರಲ್ಲಿ ಅಂತ ತೋರಿಸ್ತಾ ಇದೆ. Auto CA, YouTube Gold. ಬ್ಯಾಕ್ ಬರ್ತೀನಿ ಇದರಿಂದ. Clean boost 60 29 phone junk files. ಜಂಕ್ ಫೈಲ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡೋಣ, ಏನಿದೆ ಅಂತ ನೋಡೋಣ. Clean navigate junk file MB junk files. Navigate up junk file MB cleanable MB 270 MB ಜಂಕ್ ಫೈಲ್ ಅಂತ ತೋರಿಸ್ತಾ ಇದೆ. ಜಂಕ್ ಫೈಲ್ ಇದೆ ಅಂತ ತೋರಿಸ್ತಾ ಇದೆ. ಅದು ಕ್ಲಿಕ್ ಮಾಡಿದ್ರೆ ಕ್ಲೀನ್ ಆಗುತ್ತೆ. ಇಲ್ಲಿ tag Facebook advice tag fake accessibility clean 231 MB. ನೋಡಿ, ಲಾಸ್ಟಲ್ಲಿ ಕೆಳಗಡೆ ರೈಟ್ ಕಾರ್ನರಲ್ಲಿ ಅಕ್ಸೆಸಿಬಿಲಿಟಿ ಬ್ಯಾಕ್ ಹೋಮ್ ಬಟನ್ ಅಕ್ಸೆಸಿಬಿಲಿಟಿ ಅದ್ರ ಮೇಲೆ ಸ್ವಲ್ಪ ಅಟ್ಯಾಚ್ ಮಾಡಿದ್ರೆ ಕ್ಲೀನ್ ಆಗುತ್ತೆ. ಅದು ಬ್ಯಾಕ್ ಬರ್ತೀನಿ ನಾನು. Clean boot clean 70/20 phone booster junk battery saver. ಬ್ಯಾಟ್ರಿ ಸೇವರ್ ಇದರಲ್ಲಿ ಏನಿದೆ ಅಂತ ನೋಡೋಣ. ತುಂಬ ಚೆನ್ನಾಗಿರುವಂಥ ಆಪ್ಷನ್ ಇದ್ದಂಗಿದೆ. Clean boot navigate up battery saver 27% progress 70 80 82. ಏನೋ ಇದ್ರ ತೊಗೊಳ್ತಾ ಇದೆ ನೋಡೋಣ. ಏನೋ ಪ್ರೋಗ್ರೆಸ್ ತೊಗೊಳ್ತಾ ಇದೆ. 82% timer 82%.
82 time remaining. ಟೈಮ್ ರಿಮೈನಿಂಗ್ 21 time remaining. 21 apps can be hibernated to stop battery draining. 21 ಅಪ್ಲಿಕೇಶನ್ ಬ್ಯಾಟ್ರಿನ ಡ್ರೈನ್ ಮಾಡ್ತಾ ಇದೆ ಅಂತ ತೋರಿಸ್ತಾ ಇದೆ. ಯಾವುದು ಅಂತ ನೋಡೋಣ. Auto TTS, Seeing AI, YouTube Gold, Bay, Messenger, Facebook, Photos, AppBack, Turbo, Gemini, Record, ET, Instant, Pocket FM. ಈ ಅಪ್ಲಿಕೇಶನ್ಗಳೆಲ್ಲ ಬ್ಯಾಟ್ರಿನ ಡ್ರೈನ್ ಮಾಡ್ತಾ ಇದೆ ಅಂತ ತೋರಿಸ್ತಾ ಇದೆ. ಅದು Hand Cricket, Microg, Keyboard, WhatsApp. ಇವೆಲ್ಲ ಡ್ರೈನಿಂಗ್ ಮಾಡ್ತಾ ಇದೆ ಅಂತ ತೋರಿಸ್ತಾ ಇದೆ. ಅದಕ್ಕೆ ಏನು ಮಾಡಬೇಕಂದ್ರೆ ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಕೆಳಗಡೆ ರೈಟ್ ಕಾರ್ನರಲ್ಲಿ, Save more battery. ಸೇವ್ ಮೋರ್ ಬ್ಯಾಟ್ರಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಟ್ರಿ ಸೇವ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ಅದು ಬ್ಯಾಕ್ ಬರ್ತೀನಿ ನಾನು. Clean Booster, CPU Cooler, App Manager. ಆ್ಯಪ್ ಮ್ಯಾನೇಜರ್ ಇದರಲ್ಲಿ ಏನಿದೆ ಅಂತ ನೋಡೋಣ. Battery Saver, App Manager. ಬ್ಯಾಟ್ರಿ ಸೇವರ್ ಬಗ್ಗೆ ತೋರಿಸ್ಕೊಟ್ಟಿದ್ದೀನಿ. Clean Booster, Navigate Up, App Manager. App Manager selected. APK Files. APK ಫೈಲ್ಸ್ಗಳು. Item 1 of 3 size unchecked. Image button. Migio December 3rd. Tag. Uninstall. ಇಲ್ಲಿ ನಮಗೆ ಬೇಡದೇ ಇರುವಂಥ ಅಪ್ಲಿಕೇಶನ್ಗಳನ್ನ ಅನ್ಇನ್ಸ್ಟಾಲ್ ಮಾಡ್ಬೋದು ಅಂತ ತೋರಿಸ್ತಾ ಇದೆ. ಅಷ್ಟೇ, ಇದರಲ್ಲಿ ಏನಿರಲ್ಲ. ಬ್ಯಾಕ್ ಬರ್ತೀನಿ. Clean Boost, 6 CPU Cooler. CPU ಕೂಲರ್ ಇದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನನಗೆ. ಫೋನಿಗೆ ಯೂಸ್ ಆಗುತ್ತಾ ಅಂತ ನೋಡ್ತೀನಿ. Clean Boost, Navigate Up. CPU Cooler. 34 degrees. CPU temperature is fine. These apps may cause overheating. ಅಂದರೆ ಆ್ಯಪ್ ಮೇಕ್ಸ್ ಪಾಸ್ ಓವರ್ ಹೀಟಿಂಗ್, ಅಂದರೆ ಫೋನ್ ಹೀಟ್ ಆಗುತ್ತಲ್ಲ, ಹಾಗಾಗಿ ಕೂಲ್ ಮಾಡಿಕೊಡುತ್ತಾ ಅಂತ ಏನೋ ಇರ್ಬೋದು ಇದು. Auto TTS. ನೋಡೋಣ. ಕೆಳಗಡೆ ರೈಟ್ ಕಾರ್ನರಲ್ಲಿ ಟಚ್ ಮಾಡ್ತೀನಿ ನಾನು. Cool down. ಕೂಲ್ ಡೌನ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫೋನ್ ಕೂಲ್ ಆಗ್ಬೋದು ಅನಿಸುತ್ತೆ. ಇಲ್ಲ, ಆ್ಯಕ್ಚುಲಾಗಿ ನನ್ನ ಫೋನು ಇಲ್ಲಿ ಹೀಟ್ ಆಗೇ ಇದೆ. ನೋಡೋಣ. Bay. Messen. Cool down. ನಾನು ಕೂಲ್ ಡೌನ್ ಮೇಲೆ ಟ್ಯಾಪ್ ಮಾಡಿದ್ದೀನಿ. CPU. Drop 3. BTN. Drop 3.4. ಡ್ರಾಪ್ 3.4. BTN. Drop 3. CPU. BTN. Drop 3. BTN close. BTN ಕ್ಲೋಸ್. ಫ್ರೆಂಡ್ಸ್, ಇದೇನು ವರ್ಕ್ ಆಗಲ್ಲ ಅಂದ್ಕೊಳ್ತೀನಿ ಫೋನ್ಗೆ. ನನಗೆ ಫೋನ್ ಯಾವುದೇ ರೀತಿ ಕೋಲ್ಡ್ ಆಗಲಿಲ್ಲ, ಹೀಟೇ ಇದೆ ಫೋನ್ ಆ್ಯಕ್ಚುಲಿ. Clean Booster. Navigate Up. CPU Cooler. Favorite tools. ಇದು ವರ್ಕ್ ಆಗಲ್ಲ. Notification Cleaner. Clean up useless notifications in time. Speed up your mobile. ನೋಟಿಫಿಕೇಷನ್ ಕ್ಲೀನರ್ ಈ ಅಪ್ಲಿಕೇಶನ್ ಏನಿಲ್ಲ. ಈಗ ನೀವು ಮೇಲ್ಗಡೆ ನೋಟಿಫಿಕೇಶನ್, ವಾಟ್ಸಪ್ಪು, ಮೆಸೇಜು ಅಥವಾ ನಿಮ್ಮ ಆ್ಯಪ್ ನೋಟಿಫಿಕೇಷನ್ಸು ಎಲ್ಲ ಏನು ಬಂದಿರ್ತವೆ ಅದು ಇದರಿಂದ ಕ್ಲೀನ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದೆ. Navigate Notification Cleaner. BTN setting. Junk notifications will be blocked and listed here. Tap to view guidelines again. 1645. ಬ್ಲಾಕ್ ನೋಟಿಫಿಕೇಷನ್ಗಳನ್ನ ಬ್ಲಾಕ್ ಮಾಡ್ಬೋದು ಅಂತ ತೋರಿಸ್ತಾ ಇದೆ. Clean all. ಎಲ್ಲ ಕ್ಲೀನ್ ಆಲ್ ಕೊಡ್ಬೋದು. ಎಲ್ಲ ನೋಟಿಫಿಕೇಷನ್ ಕ್ಲೀನ್ ಆಗ್ತವೇನೋ ಗೊತ್ತಿಲ್ಲ. ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ತೀನಿ, ನೋಡೋಣ. Confirm the removal. Confirm. Are you sure? Don't ask again. Cancel. Okay. ಇಲ್ಲಿ ಓಕೆ ಕೊಟ್ಟರೆ ಎಲ್ಲ ಕ್ಲೀನ್ ಆಗ್ತವೆ ಅಂತ ಹೇಳ್ತಾ ಇದೆ. ಬ್ಯಾಕ್ ಬರ್ತೀನಿ. Clean Boost. No. Beat. Junk. Clean. Image button. Image button. Clean all. Junk notifications will be blocked and list. Clean. Navigate up. Clean. CPU cool. Favorite. Photo cleaner. Delete useless photos to free up more space. ಫೋಟೋ ಕ್ಲೀನರ್ ಇದೇನಿಲ್ಲ, ನಿಮ್ಮ ಗ್ಯಾಲರಿಯಲ್ಲಿ ಇರುವಂಥ ಅಥವಾ ಸ್ಟೋರೇಜಲ್ಲಿ ಇರುವಂಥ ಫೋಟೋಗಳನ್ನ ಕ್ಲೀನ್ ಮಾಡಿಕೊಡುತ್ತೆ. ನೋಡ್ತೀನಿ. Clean. Navigate. Photo. Duplicate photos selected. ಡೂಪ್ಲಿಕೇಟ್ ಫೋಟೋಗಳನ್ನ ಕ್ಲೀನ್ ಮಾಡಿಕೊಡುತ್ತೆ ಅಂತ ಹೇಳ್ತಾ ಇದೆ. My screenshots. ಸ್ಕ್ರೀನ್ಶಾಟ್ಸ್. No duplicate photos. Delete. No duplicate photos were detected. Clean other junks. Delete. Navigate up. ಬ್ಯಾಕ್ ಬರ್ತೀನಿ. ನೋ ಡೂಪ್ಲಿಕೇಟ್ ಫೋಟೋ ಅಂತ ಬಟ್ ಡಿಲೀಟ್ ಮಾಡ್ಬೋದು. Clean Boost. ಕೆಳಮುಖದ ಬಾಣದ ಗುರುತು. App lock. Navigate. App lock. ಕೆಳಮುಖದ ಬಾಣದ ಗುರುತು. 0 ಇದೇನಂತ per second. ಕೆಳಮುಖದ ಬಾಣದ ಗುರುತು. 41 B per second. ಇದೇನಂತ ನನಗೂ ಗೊತ್ತಿಲ್ಲ. Game Boost simply launch. ಕೆಳಮುಖದ ಬಾಣ. Clean Booster. Navigate up. Network analysis. ನೆಟ್ವರ್ಕ್ ಅನಾಲಿಸಿಸ್ ಅಂತ ಹೇಳ್ತಾ ಇದೆ. ನೋಡೋಣ ಏನಂತ. ಕನ್ನಡದಲ್ಲಿ ಬೇರೆ ಹೇಳ್ತಾ ಇದೆ. ಕೆಳಮುಖದ ಬಾಣದ ಗುರುತು. ನೋಡಿ, ಈ ಥರ ಹೇಳ್ತಾ 41 ಇದೆ. B per second. ಮೇಲ್ಮುಖದ ಬಾಣದ ಗುರುತು. System. System. ಕೆಳಮುಖದ ಬಾಣದ ಗುರುತು. System. System. ಕೆಳಮುಖದ ಬಾಣದ ಗುರುತು. ಫ್ರೆಂಡ್ಸ್, ಇದೇನಂತ ನನಗೂ ಗೊತ್ತಿಲ್ಲ, ಕ್ಷಮೆ ಇರಲಿ. ಮೇಲ್ಮುಖದ ಬಾಣದ ಒಟ್ಟಲ್ಲಿ ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ, ಕಮೆಂಟ್ ಮಾಡಿ. ಕಮೆಂಟಲ್ಲೂ ಕೂಡ ಪ್ರಶ್ನೆ ಕೇಳ್ಬೋದು ನೀವು, ಆನ್ಸರ್ ಮಾಡ್ತೀವಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಗೆಲ್ರಿಗೂ ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ನಮ್ಮನ್ನು ಪ್ರೋತ್ಸಾಹ ಕೊಡಬೇಕು. ನೀವು ತುಂಬ ಲೈಕ್ ಮಾಡ್ತಾಯಿದ್ರೆ, ಕಮೆಂಟ್ ಮಾಡ್ತಿದ್ರೆ
ನೀವು ಗ್ರೂಪ್ಗಳಲ್ಲಿ ಕ್ವೈರಿಗಳನ್ನ ಹಾಕ್ತಿದ್ರೆ ನಮಗೂ ಒಂದು ಉತ್ಸಾಹ ಬರುತ್ತೆ, ಒಂದು ಐಡಿಯಾ ಬರುತ್ತೆ, ಒಂದು ಜವಾಬ್ದಾರಿ ಅನ್ನೋದು ಬೆಳೆಯುತ್ತೆ. ಸಲಹೆ ಕೂಡ ಕೊಡ್ಬೋದು ನೀವು. ಧನ್ಯವಾದಗಳು ಫ್ರೆಂಡ್ಸ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ. ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ? ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ.